ಮಳವಳ್ಳಿ ದೇವತೆ ಇಲ್ಲಿ ಬಂದಿರೋದು ಸಿನಿಮಾ ನೋಡೋಕ್ಕೆ ನಾವು ಅಕ್ಕಪಕ್ಕ ಎಲ್ಲ ಬಂದವರೆಲ್ಲ ಕರ್ಕೊಂಡವರಿದೆ. ಮೂವಿ ತುಂಬ ಚೆನ್ನಾಗಿದೆ. ಕಾಸು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅನ್ಸಂಗಿದೆ ಸರ್. ಫಸ್ಟ್ ಹಾಫ್ಗಿಂತಲೂ ನನಗೆ ಸೆಕೆಂಡ್ ಹಾಫ್ ವೈಯಕ್ತಿಕವಾಗಿ ಇಷ್ಟ ಆಯಿತು. ಸಾದಿಕ್ ಅಖಿಲ್ ಅವರ ಕಾಮಿಡಿ ಇರ್ಬೋದು, ಡ್ರ್ಯಾಗನ್ ಮಂಜು ಅವ್ರದ್ದು ಇರ್ಬೋದು, ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಕಾಸು ಮೋಸ ಆಗಲ್ಲ. ಎಲ್ಲ ಜನ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗೌರವ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಎಲ್ಲರೂ ಥಿಯೇಟ್ರ್ ಬಂದು ಯಾಕೆ ನೋಡ್ಬೇಕು, ಗಿಲ್ಲಿದು ಲವ್ ಸ್ಟೋರಿ ಇದೆಯಲ್ಲ, ಒಂದಲ್ಲ ಮೂರು ಲವ್ ಸ್ಟೋರಿ ಇದೆ. ಅದು ನೋಡ್ಬೇಕಂದ್ರೆ ನಿಜವಾಗ್ಲೂ ಥಿಯೇಟ್ರ್ ಬಂದು ನೋಡಿದ್ರೆ ಆ ಫೀಲ್ ಗೊತ್ತಾಗೋದು ನಿಮಗೆ. ನಿಜವಾಗ್ಲೂ ಗಿಲ್ಲಿ ಇದ್ರೆ ಸೈಡ್ ರೋಲಲ್ಲಿ ಇಲ್ಲ, ಫಿಲಮ್ ಪೂರ್ತಿ ಗಿಲ್ಲಿ ಇರಿದ್ರೆ. ಮತ್ತೆ ಡ್ರ್ಯಾಗನ್ ಮಂಜು ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಂದು ಪಾರ್ಟಿಸಿಪೇಷನ್ ಇದೆ ಫಿಲಮಲ್ಲಿ. ಒಂದು ವಿಲನ್ ಆಗಿ ನೋಡ್ತಾ ಇದ್ರೆ ಇದ್ರಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಡ್ರ್ಯಾಗನ್ ಮಂಜು ಅವ್ರು ಈ ಥರ ಮಾಡಿದಾರೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಫಿಲಮ್ ಅಲ್ಟಿಮೇಟ್ ಆಗಿದೆ. ಏನು ಮಾಡಿದ್ರೆ ನಿಜ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ. ಬಿದ್ದು ನಗ್ತೀರ, ಅದಂತೂ ಕನ್ಫರ್ಮ್ ಇದೆ ಸರ್. ಒಳ್ಳೆ ಮೆಸೇಜ್ ಇದೆ ಲಾಸ್ಟಲ್ಲೂ ಕೂಡ. ಬರೀ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ದಯವಿಟ್ಟು OTT ಬರುತ್ತೆ, ಅಲ್ಲಿ ಬರುತ್ತೆ, ಕಾಯಬೇಡಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಕನ್ನಡ ಸಿನಿಮಾಗಳ ಉಳಿಸಿ ಬೆಳೆಸಿದ್ದೆ ಕೇಳ್ಬೋದು. ಕಾಮಿಡಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಅದನ್ನೊಂದು ಈಗ ಮುಂದೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ತಿರ್ಗಾ ಮತ್ತೆ ಒಂದು ಕಾಲ ಹೋಗ್ತೀನಿ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಬಂದು ಮತ್ತೆ ನೋಡಿ ಥಿಯೇಟ್ರಲ್ಲಿ ನೋಡಿ ಬಂದು ಜನಗಳೆಲ್ಲ. ಥ್ಯಾಂಕ್ ಯು.